ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಡ್ರೀಮ್ ಬೈ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ಈ ವಿಡಿಯೋದಲ್ಲಿ ಯಾರಿಗೆಲ್ಲ ಜನವರಿ ಬಂದರೂ ಕೂಡ 3ನೇ ಕಂತಿನ ಮತ್ತು 4ನೇ ಕಂತಿನ ಹಣ ಬಂದಿಲ್ಲ, ಸರ್ಕಾರ ಅವರಿಗೆಲ್ಲ ಒಂದು ದೊಡ್ಡ ಗುಡ್ ನ್ಯೂಸ್ ನಡೀತಿದೆ. ಇವತ್ತು ನಾವು ಇಷ್ಟು ಜಿಲ್ಲೆಗಳಿಗೆ, ಪ್ರಮುಖವಾಗಿ ಈ ಜಿಲ್ಲೆಗಳಿಗೆ ನಾವು ಅಮೌಂಟನ್ನು ರಿಲೀಸ್ ಮಾಡ್ತೀವಿ. ಅವ್ರ ಅಕೌಂಟಿಗೆ ಖಂಡಿತವಾಗಿಯೂ ಅಮೌಂಟ್ ಬಂದೇ ಬರ್ತದೆ ಅಂತ ಮಾಹಿತಿ ನೀಡ್ತಾ ಇದೆ. ಮತ್ತು ಆ ಬ್ಯಾಂಕ್ ಅಕೌಂಟ್ಗಳು ಯಾವ ಜಿಲ್ಲೆಯಲ್ಲಿ ಇರುವಂಥ ಬ್ಯಾಂಕ್ ಅಕೌಂಟ್ಗಳು ಮತ್ತು ಯಾವ ಫಲಾನುಭವಿಗಳು ಎಂಬುದು ನೀವು ತಿಳ್ಕೊಬೇಕಾದ್ರೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಅದಕ್ಕಿಂತ ಮೊದಲು ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಈಗ ಬನ್ನಿ ಸ್ನೇಹಿತರೆ, ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಹೌದು ಸ್ನೇಹಿತರೆ, ಇನ್ನೂ ಭಾಳಷ್ಟು ಜನಕ್ಕೆ 3ನೇ ಕಂತಿನ ಮತ್ತು 4ನೇ ಕಂತಿನ ಹಣ ಬಂದಿರದ ಕಾರಣ ಸರ್ಕಾರ ಕೂಡ ತೀರ್ಮಾನ ಮಾಡಿದೆ. ನಾವು ಆದಷ್ಟು ಬೇಗ ಅಂದರೆ ಜನವರಿ 15ರ ಒಳಗಡೆ ನಾವು 3ನೇ ಕಂತಿನ ಮತ್ತು 4ನೇ ಕಂತಿನ ಹಣ ಇನ್ನೂ ಯಾರಿಗೆಲ್ಲ ಬಾಕಿ ಇದೆ ಅವರಿಗೆ ಅಮೌಂಟನ್ನು ಹಾಕಲೇಬೇಕು ಅಂತ ತೀರ್ಮಾನ ಮಾಡಿ ಇವತ್ತು 16 ಜಿಲ್ಲೆಗಳಿಗೆ ಅಮೌಂಟನ್ನು ರಿಲೀಸ್ ಮಾಡ್ತಾಯಿದೆ. ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರು ಮತ್ತು ಮೈಸೂರು ಹಾಗೂ ಹುಬ್ಬಳ್ಳಿ ಧಾರವಾಡ ಈ ಜಿಲ್ಲೆಗಳಿಗೆ ನಾವು ಅತಿ ಹೆಚ್ಚು ಫಲಾನುಭವಿಗಳಿಗೆ ಅಮೌಂಟನ್ನು ರಿಲೀಸ್ ಮಾಡ್ತೀವಿ. ಖಂಡಿತವಾಗಿ ಈ 3 ಜಿಲ್ಲೆಗಳಿವೆ, ಈ 3 ಜಿಲ್ಲೆಗಳಿಗೆ ನಾವು ಖಂಡಿತವಾಗಿ ಇವತ್ತು ಹೆಚ್ಚು ಹಣವನ್ನು ನಾವು ರಿಲೀಸ್ ಮಾಡೇ ಮಾಡ್ತೀವಿ ಅಂತ ಸರ್ಕಾರ ಮಾಹಿತಿ ನೀಡ್ತಾಯಿದೆ. ಯಾರೆಲ್ಲ ಬೆಂಗಳೂರು ಮತ್ತು ಮೈಸೂರು ಹಾಗೂ ಹುಬ್ಬಳ್ಳಿ ಧಾರವಾಡ ಜನತೆ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಿ, ಪ್ಲೀಸ್ ಲೈಕ್ ಮಾಡಿ. ಮತ್ತು ನೀವು ಕೇಳ್ಬೋದು, ನೀವು 16 ಜಿಲ್ಲೆಗಳಿಗೆ ಅಂತ ಹೇಳಿದಿರಿ ಮತ್ತು ಕೇವಲ 3 ಜಿಲ್ಲೆಗಳಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀರಲ್ಲ ಅಂತ. ನೋಡಿ ಸ್ನೇಹಿತರೆ, 3 ಜಿಲ್ಲೆಗಳಿಗೆ ಅತಿ ಹೆಚ್ಚು ಆಗಿ ರಿಲೀಸ್ ಮಾಡ್ತದೆ ಮತ್ತು ಇನ್ನು ಉಳಿದಿರುವಂಥ 13 ಜಿಲ್ಲೆ ಏನಿವೆ ಹಂತವಾಗಿ ಖಂಡಿತವಾಗಿ ಇವತ್ತು ನಾವು ರಿಲೀಸ್ ಮಾಡ್ತೀವಿ ಅಂತ ಸರ್ಕಾರ ಮಾಹಿತಿ ನೀಡ್ತಾ ಇದೆ. ನೋಡಿ ಸ್ನೇಹಿತರೆ, ಸರ್ಕಾರ ಮಾಹಿತಿ ನೀಡಿದೆ ಏನಂದರೆ ನಾವು 16 ಜಿಲ್ಲೆಗೆ ಸಮವಾಗಿ ಅಮೌಂಟನ್ನು ರಿಲೀಸ್ ಮಾಡೋಕ್ಕಾಗೋದಿಲ್ಲ. ಹಂತವಾಗಿ ಒಂದು ಜಿಲ್ಲೆಗೆ ಹೆಚ್ಚು, ಒಂದು ಜಿಲ್ಲೆಗೆ ಕಡಿಮೆ ಅಂತ ನಾವು ರಿಲೀಸ್ ಮಾಡ್ತೀವಿ ಅಂತ ಸರ್ಕಾರ ಮಾಹಿತಿ ನೀಡ್ತಾ ಇದೆ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮಸ್ಕಾರ.